ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ತತ್ವಾರ ಶುರುವಾಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗಾಗಿ ಹಾಹಾಕಾರ. ಬೆಳಗಾವಿಯ ಮಜ್ಗಾಂವ್ನಲ್ಲಿ ನೀರಿಗಾಗಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಖಾಲಿ ಬಿಂದಿಗೆಯನ್ನ ಹಿಡಿದು ಸ್ಥಳೀಯ ನಿವಾಸಿಗಳಿಂದ ಧರಣಿ. ಮಜ್ಗಾಂವ್ ಬೆಳಗಾವಿ ರಸ್ತೆಯನ್ನ ತಡೆದು ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಲವು ಬಾರಿ ಮನವಿಯನ್ನು ಮಾಡಿದ್ರೂ ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ಮಹಿಳೆಯರು ಮಾಡಿದ್ದಾರೆ. ಖಾಲಿ ಬಿಂದಿಗೆಯನ್ನ ರೋಡಿಗೆ ತಂದು ನಿವಾಸಿಗಳು ಪ್ರತಿಭಟಿಸ್ತಾ ಇರುವಂತಹ ದೃಶ್ಯ. ಎರಡು ತಿಂಗಳಾತ್ರಿ ರಾಯನಗಲ್ಲಿಗೂ ಇಲ್ಲ, ಮಜ್ಗಾಂವ್ಕ ನೀರು ಇಲ್ರಿ. ನೀವು ಮತ್ತೆ ಒಟ್ಟ ಒಂದು ಬೋರ್ದಕ್ಕೂ ಇರಲ್ಲ, ಒಂದು ಟ್ಯಾಂಕ್ಟರ್ ಕಳ್ತಾರೆ, ಅವ್ರು ನೀರು ಎತ್ತರು ಬರತ್ತಾವ ಅನ್ನೋದು ನಮ್ಗೆ ಗೊತ್ತಿಲ್ಲ ರೀ. ಹುಡುಗರಿಗೆ ಸದ್ಯಕ್ಕೆ ನಮ್ಮ ಮನ್ಯಾಗಂತೂ 2 ಹುಡುಗರು ಅಡ್ಮಿಟ್ ಮಾಡಿ ಸೈಕಲ್ ಸಲಾನ ಹಚ್ಚಿ ತಂದು ಮನ್ಸಿದ್ರು. ಅವ್ರು ನೀರ್ದನ ಸಮಸ್ಯೆ ಆಗೈತೆ ರೀ ನಮಗೆ. ಮತ್ತೇನೂ ಇಲ್ಲರಿ, ಅದ್ರ ಮೇಲೆ ರೋಡು ಸರಿ ಇಲ್ಲರಿ, ಗಟ್ರು ಸರಿ ಇಲ್ಲರಿ. ಮತ್ತು ಇವ್ರು ಅದಕ್ಕೂ ನಮಗೆ ಏನೂ ಒಟ್ಟ ಶ್ವಾಸ ಅಂತ ಏನೂ ಮಾಡೇ ಇಲ್ಲರಿ. ಅವರು ಈ ಗಟ್ರ ಎತ್ತರು ನೀರು ತಂದು ಕೊಡತ್ತಾರ ಅನ್ನೋದು ನಮಗೆ ಗೊತ್ತಿಲ್ಲ ರೀ. ಅವ್ರು ನಳದು ನೀರ ನೀವು ಕುಡ್ರಿ ಅನ್ನೋ ಹುಡುಗರಿಗೆ ನಾವು ಕುಡ್ಸಾನ, ಹುಡುಗರಿಗೆ ಪ್ರಾಬ್ಲಮ್ ಆಗೈತೆ ರೀ ನಮಗೆ. ಸರ್ ಇಲ್ಲೇ ಡಿಸೆಂಬರ್ ತಿಂಗಳಿಂದ ನೀರ ಇಲ್ಲರಿ, 2 ತಿಂಗಳು ಆತ್ರಿ. ಕಾರ್ಪೊರೇಟರ್ಗೆ ಫೋನ್ ಹಚ್ಚಿವ್ರಿ, MLA ಸರ್ಗೆ ಮಹಾನಗರ ಆಯುಕ್ತರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದೈತ್ರಿ. ಬೋರ್ ಇಲ್ಲ, ನೀರಿಲ್ಲ, 2 ತಿಂಗಳದ ನೀರಿಲ್ಲ ರೀ. ಫೋನ್ ಹಚ್ಚಿರ ಒಂದು ಯಾವಾಗ ಎಲ್ಲಾರು ಕೊಟ್ಟು ನಿಲ್ತಾವ್ರಿ, ಒಂದು ಟ್ಯಾಂಕರ್ ನೀರು ಬಿಡ್ತಾರೆ. ಆ ನೀರು ಟ್ಯಾಂಕರ್ ಕುಡ್ದಾಗ ಏನಾಗ್ತದೆ, ಒಂದು ಡೆಂಗು ಆಗೈತ್ರಿ, ಒಂದು ಹುಡುಗರು ಅಡ್ಮಿಟ್ ಆಗತ್ತಾರು. ಈಗ ನಿಮ್ಮ ಕಮ್ಮಿ ನಿಜ ಆಗ್ಬೇಕಂದ್ರೆ ಶಿವಾಲ್ ಹಾಸ್ಪಿಟ್ಲ್ನಾಗ ಹೋಗಿ ನೋಡಿರಿ ಸರ್, 8 ಮಂದಿ ಅಡ್ಮಿಟ್ ಆಗ್ಯಾರ, 8 ಮಂದಿ ಇಲ್ಲ. ಒಂದು ಸಲ ಫೋನ್ ಮಾಡಿ ಅಂತ ಫೋನ್ ಎಬ್ಸ್ತಾರೆ, ಹಿಂಗೆ ಸ್ವಿಚ್ ಆಫ್ ಮಾಡಿ ಹೋಗ್ತಾರೆ. ಈಗ ಸದ್ಯಕ್ಕೆ ಸರ್ ಅಲ್ಲಿ ಬೋರ್ ನೋಡಿರಿ, ಆ ಬೋರಿಗೆ ಒಂದು ನಾನು ಹಾಕಿ ಕೊಡೋರಿ. ಅದಕ್ಕೆ ಒಂದು ಮೋಟರ್ ಇಲ್ಲಿ ಏನಿಲ್ಲ ರೀ, 1 ನಿಮಿಷ ನೀರು